ರೇವಣ್ಣ ಅವರ ಬಂಧನ ಮತ್ತು ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ದೇವರಾಜೇಗೌಡರು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಇದರ ಹಿಂದೆ ನೇರವಾಗಿ ಕಾಂಗ್ರೆಸ್ನವರು ಕೈವಾಡವಿದೆ ಮತ್ತು ಈ ಒಂದು ವಿಡಿಯೋವನ್ನ ಹಂಚಿಕೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಹಾಸನದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನೇರವಾಗಿ ಪಾತ್ರವನ್ನು ವಹಿಸಿದ್ದಾರೆ ಎಂಬಂತ ಆರೋಪವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಿನಿಂದ ಒಂದು 11 ಗಂಟೆ ಸುಮಾರಿನಿಂದ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈಗ ನಡೆಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಸಂಬಂಧವಾಗಿ ನೇತೃತ್ವವನ್ನು ವಹಿಸಿದಂತಹ ಬೇಲೂರು ಮಾಜಿ ಶಾಸಕರಾಗಿರ್ತಕ್ಕಂಥ ಕೆಎಸ್ ಲಿಂಗೇಶ್ ಅವರು ಮತ್ತು ಜಿಲ್ಲಾ ಜೆಡಿಎಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಲಿಂಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ನಡೆಸಿದೆ ಸರ್, ಡಿಸಿ ಅವರಿಗೂ ಕೂಡ ಮನವಿ ಸಲ್ಲಿಸಿದ್ರೆ ನಿಮ್ಮ ಆಗ್ರಹ ಏನು ಸರ್? ನಾನು ಡೇ ಒನ್ನಿಂದಲೂ ಹೇಳ್ಕೊಂಡ್ಬಂದಿದ್ದೇನೆ, SIT ರಚನೆ ಮಾಡಿದ ದಿನದಿಂದಲೂ ಹೇಳ್ಕೊಂಡ್ಬಂದಿದ್ದೇನೆ. ಈ ಒಂದು ಲೈಂಗಿಕ ಹಗರಣದ ಬಗ್ಗೆ SITಯನ್ನ ರಚನೆ ಮಾಡಿದಕ್ಕೆ ನಾವು ವೆಲ್ಕಮ್ ಮಾಡಿದ್ದು. ಯಾರೇ ತಪ್ಪಿಸ್ತ ಅದು ಎಂತ ದೊಡ್ಡ ವ್ಯಕ್ತಿ ಆಗಲಿ ಅವ್ರನ್ನ ಪನಿಷ್ ಮಾಡಬೇಕು ಅಂತ ಈಗಾಗಲೇ ಆಗ್ರಹ ಮಾಡಿದ್ದು. SIT ಮಾಡಿರ್ತಕ್ಕಂಥದ್ದು ಯಾವುದೋ ಲೈಂಗಿಕ ಅತ್ಯಾಚಾರ ಆಗಿದೆ, ಅದ್ರ ಜೊತೆಗೆ ಲೈಂಗಿಕ ಈ ಒಂದು ಪೆನ್ಡ್ರೈವ್ ಮೂಲಕ ಸಾಮಾಜಿಕ ಜಾಲತಾಣ ಇರೋದು ಇಂತಕ್ಕಂಥ ಕೆಲಸ ಮಾಡಿರೋದು, ಅದನ್ನು ಸಹ ನೀವು ಅದ್ರ ಬಗ್ಗೆ ಪರಿಶೀಲಿಸಿ ಯಾರು ಕಾರಣಕರ್ತರನ್ನು ಶಿಕ್ಷೆ ಮಾಡಿ ನ್ಯಾಯ ದೊರಕಿಸಿಕೊಡಿ ಅಂತ. ಇವತ್ತು ಅನೇಕ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ದಾರಿಯಲ್ಲಿ ಇವತ್ತ ಮೂರಾ ಬಟ್ಟೆ ಆಗಿದೆ. ತಮಗೆ ಗೊತ್ತಿದೆ ಎಲ್ಲರಿಗೂ ಸಹ. ಅದ್ರ ಬಗ್ಗೆ ತನಿಖೆ SIT ಬಗ್ಗೆ ನಡೀತಾ ಇದೆ. ಲೈಂಗಿಕ ಹಗರಣದ ಬಗ್ಗೆ ನಮ್ಮ ಜಾತ್ಯತೀತ ಜನತಾದಳ 8 ಜನ ಹಂಚಿಕೆ ಯಾರು ಮಾಡಿದ್ರು ಸ್ಥಳೀಯ ಮಟ್ಟದಲ್ಲಿ ಅವ್ರನ್ನ ಬಂಧಿಸೋದ್ರ ಮೂಲಕ ಅವ್ರನ್ನ ನೀವು ಸರಿಯಾಗಿ ಎನ್ಕ್ವೈರಿ ಮಾಡಿದ್ರೆ ಮೂಲ ಯಾರು ಅಂತ ಗೊತ್ತಾಗ್ತದೆ ಆಗ್ರಹ ಮಾಡಿಸ್ತು. ಇಲ್ಲಿವರೆಗೆ ಒಬ್ಬನೇ ಒಬ್ಬ ಕಲ್ಪಿಟ್ಸನ್ನ ಇವರು ಅರೆಸ್ಟ್ ಮಾಡಲಿಲ್ಲ. ಏನ್ ಮಾಡ್ತಾ ಇದೆ SIT? ಜೊತೆಗೆ ಕಾರ್ತಿಕ್ ಡ್ರೈವರ್ ಇದನ್ನಲ್ಲ, ಅವನನ್ನು ಸಹ ಹೊರಗಡೆ ಹೋಗ್ಲಿಕ್ಕೆ, ದೇಶ ಬಿಟ್ಟು ಹೋಗ್ಲಿಕ್ಕೆ ಸರ್ಕಾರನೇ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನಿನ್ನೆ ದೇವರಾಜೇಗೌಡರ ಒಂದು ಪ್ರೆಸ್ ಮೀಟ್ ಏನಿದೆ ಅದರಲ್ಲೂ ಸಹ ದೇವರಾಜೇಗೌಡರಿಗೆ ಅವರೇ ಮಾತಾಡಿರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ನಮ್ಮ ಆಗ್ರಹ ಇಷ್ಟೇ. ಇದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಯಾರಿದ್ದಾರೆ ಅವತ್ತು ಸಹ ನಾನು ಮೊದಲೇ ಡೇ ಒನ್ನಲ್ಲೇ ಸಹ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನೇರವಾಗಿ ನಾನು ಅವತ್ತ ತಮ್ಮಗಳ ಗಮನಕ್ಕೆ ತಂದಿದ್ದೆ. ಅದೇ ವ್ಯಕ್ತಿ ಇವತ್ತ ನಿನ್ನೆ ಒಂದು ಏನು ದೇವರಾಜೇಗೌಡರ ಜೊತೆ ಸಂಭಾಷಣೆಯಲ್ಲಿ ಸಹ ಆ ವ್ಯಕ್ತಿನೇ ಸಹ ಇದ್ದಾರೆ. ಆ ವ್ಯಕ್ತಿನೇ ಸಹ ಪ್ರಚೋದನೆ ಮಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ ನಾವು ಮಾಡೋಷ್ಟೆಲ್ಲ ಮಾಡಿಬಿಟ್ಟಿದೀವಿ ಅಂತ. ಅಂದ್ರೆ ಅರ್ಥ ಇವರೇ ಪ್ರೊಡ್ಯೂಸರ್, ಇವರೇ ಡಿಸ್ಟ್ರಿಬ್ಯೂಟರ್. ಇಂಥ ವ್ಯಕ್ತಿ ಅನ್ಲಾಯಕ್ ಸಂಪುಟದಿಂದ ಬಿಡಬೇಕು, ಅವ್ರನ್ನ ಕೈ ಬಿಡಬೇಕು, ತಕ್ಕ ಶಿಕ್ಷೆಯನ್ನ ಸರ್ಕಾರ ಕೊಡಬೇಕು. ನಿಮಗೆ ಆಗದೆ ಹೋದ್ರೆ ಸಿಬಿಐ ತನಿಖೆಯನ್ನಾರು ಮಾಡಿಸಿ ಈ ಒಂದು ರಾಜ್ಯ ಸರ್ಕಾರ ವಜಾ ಮಾಡೋ ನಿಟ್ಟಿನಲ್ಲಿ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಮಾಜಿ ಸಚಿವ HK ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಮಾತಾಡ್ತೀನಿ. ಸರ್, ನಿನ್ನೆ ಒಂದು ದೇವರಾಜೇಗೌಡರು ಪ್ರೆಸ್ ಮೀಟ್ ನಲ್ಲಿ ಆರೋಪ ಮಾಡಿದ್ದಾರೆ ಸರ್, ಈ ಪ್ರಕರಣದಲ್ಲಿ ನೇರವಾಗಿ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ. ಆ ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ವಕೀಲ ದೇವರಾಜೇಗೌಡರು ಹೊಸತರವಾದ ಮಾಡಿರ್ತಕ್ಕಂಥ ಆರೋಪವೇ ಈ ಪ್ರಕರಣಕ್ಕೆ ಬೇರೆ ಟ್ವಿಸ್ಟ್ ಪಡೆದಿರತಕ್ಕಂಥದ್ದು. ಅಲ್ಲಿವರೆಗೂ ಅಷ್ಟು ಇದಿರಲಿಲ್ಲ ಇದಕ್ಕೆ. ಅದಕ್ಕೆ ನಾವೇನು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು, ಸಂಪುಟ ಸದಸ್ಯನ ಮೇಲೇನೆ ಆರೋಪ ಇರೋದ್ರಿಂದ, ಮಾಡಿರ್ತಕ್ಕಂಥವ್ರೊಬ್ಬ ಜವಾಬ್ದಾರಿಯುತ ವಕೀಲರಾಗಿರೋದ್ರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನ ನೀವು ಸಂಪುಟದಿಂದ ಕೈ ಬಿಟ್ಟು SIT ಕೊಟ್ಟು ಈ ವಿಷಯನೂ ಕೊಟ್ಟು ತನಿಖೆ ಮಾಡಿಸಿ. ಅವರು ಸರ್ಕಾರದಲ್ಲಿ ಇದ್ರೆ SITನವರು ಅದೊಂದು ಆ ತರದ ಎನ್ಕ್ವೈರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒತ್ತಾಯ ಮಾಡ್ತಿದ್ವಿ, ತಕ್ಷಣ ಶಿವಕುಮಾರ್ ಕೈ ಬಿಡಬೇಕು, ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಇದನ್ನ CBI ಅಥವಾ ಹಾಲಿ ನ್ಯಾಯಾಧೀಶರಿಗೆ ಕೊಟ್ರೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಇದೆ ನಮ್ಮ ಮನಸ್ಸಿನಲ್ಲಿ. ಎಲ್ರಿಗೂ ಅದರ ಸಮಾನತೆ ಕಾಣ್ತಾ ಇದೆ. ಅದಕ್ಕಾಗಿ ಮಾಡಲಿ. ನೀವು ಪ್ರಮುಖವಾದಂತಹ ಅಂಶ ಇವತ್ತು ಏನು ನೀವು ಅಜೆಂಡಾ ಇಟ್ಕೊಂಡಿದ್ದೀರಿ, ಏನು ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿರೋದು ಎಷ್ಟು ತಪ್ಪು, ವಿತರಣೆ ಮಾಡಿದ್ದು ಅಷ್ಟೇ ಕೂಡ ತಪ್ಪು ಅಂತ ಹೇಳ್ತೀರಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ನೋಟಿಸ್ ಅನ್ನ SIT ಅವರು ವಿತರಣೆ ಮಾಡಿರೋರಿಗೆ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ತಾವು ಹೇಳಿದಾಗೆ SITನವರಿಗೆ ಏನು ಅಂಶಗಳನ್ನ ಸರ್ಕಾರ ವಹಿಸಿದೆ, ಸರ್ಕಾರ ಏನು SIT ಅವರಿಗೆ ಅಂಶಗಳನ್ನ ಕೊಟ್ಟಿದೆ ಅದ್ರ ಪ್ರಕಾರ ತನಿಖೆ ಆಗ್ತಾ ಇಲ್ಲ. ಕೇವಲ ರೇವಣ್ಣ ಅವ್ರನ್ನ ಗುರಿ ಮಾಡಿಕೊಂಡು ಬಂಧಿಸಿ ನಮ್ಮ ಪಕ್ಷವನ್ನ ಕಾರ್ಯಕರ್ತರನ್ನ ದುರ್ಬಲಗೊಳಿಸೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದೆ. ಅದನ್ನ ಬಿಟ್ಟು ಅದು ಕಾನೂನು ಪ್ರಕಾರ ಅವ್ರ ಜಾಮೀನು ಸಿಗುತ್ತೆ, ಹೊರಬರ್ತಾರೆ, ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಅದು ಬಿಟ್ಟು
ಈ ಏನು ಪ್ರಕರಣ ಇದೆ, ಮೂಲ ಪ್ರಕರಣ, ಅದ್ರ ಬಗ್ಗೆ ನೀವು ಗಮನ ಹರಿಸಿ ಜನರಿಗೆ ನ್ಯಾಯ ಒದಗಿಸ್ಕೊಡಿ. ಸಂತ್ರಸ್ತರಿಗೆ ನ್ಯಾಯ ಸಿಗೋದಿರ್ಬೋದು, ಬೇರೆ ಬೇರೆ ಇವತ್ತು ಯಾರು ಅಪರಾಧಿಗಳಾಗಿದ್ದಾರೆ, ಡಿಸ್ಟ್ರಿಬ್ಯೂಷನ್ ತಾವು ಹೇಳಿದಾಗೆ ದೊಡ್ಡ ಮಹಾ ಅಪರಾಧ ಅದು, ಮಹಿಳೆಯರ ಮಾನವನ್ನ ಕಾಪಾಡತಕ್ಕಂಥ ವಿಷಯ ಅದು. ಅದರಿಂದ ಈ ತಕ್ಷಣ ಈ ಕಡೆಗೆ SIT ಗಮನ ಹರಿಸಬೇಕು ಮತ್ತು ತಕ್ಷಣ ತನಿಖೆ ಆಗಬೇಕು. ಇದು ವಿಳಂಬ ಆಗ್ತಿದೆ, ತನಿಖೆ ದಿಕ್ಕೆ ಬದಲಾಗ್ತಾ ಇದೆ. SIT ಬಗ್ಗೆನೂ ಕೂಡ ಒಂದು ಆರೋಪವನ್ನು ಮಾಡಿದೆ ಸರ್. ನಾನು DK ಶಿವಕುಮಾರ್ ಬಗ್ಗೆ ನಾನು ಉಲ್ಲೇಖ ಮಾಡಿದೆ, ಆ ಉಲ್ಲೇಖವನ್ನ ನೀವು ತೆಗೆದುಹಾಕಬೇಕು ಎಂಬಂತನ್ನ ಅಲ್ಲಿನ SP ಅವರೇ ಹೇಳಿದ್ದಾರೆ ಅನ್ನೋದನ್ನ ದೇವರಾಜೇಗೌಡರು ಹೇಳಿದ್ದಾರೆ. ಈಗ ಅವ್ರು ಹೇಳಿದ ಮೇಲೆ ನಾವು ಅದನ್ನು ನಂಬಲೇಬೇಕು, ದೇವರಾಜೇಗೌಡರು ಮಾತ್ರ ನಂಬಲೇಬೇಕು, ಅದ್ರ ಪ್ರಕಾರನೇ ಹೋಗಬೇಕು. ಇದು ಇವತ್ತು ಏನು ಈ ಒಂದು ತಿರುವು ಪಡೆದಿದೆ, ಅದರ ತಕ್ಷಣ SIT ಆ ಕಡೆ ಗಮನ ಹರಿಸಬೇಕು. CBIಗೆ ಈ ಪ್ರಕರಣ ಹಸ್ತಾಂತರಿಸಬೇಕು ಅಂತ ನೀವೇನು ಆಗ್ರಹ ಮಾಡ್ತೀರಾ ಸರ್? ನಾವು ಅದನ್ನೇ ಕೇಳ್ತಿರ್ತಕ್ಕಂಥದ್ದು. ನಮಗೆ SIT ಮೇಲೆ ವಿಶ್ವಾಸ ಬರ್ತಾ ಇಲ್ಲ. SITಗೆ ವಹಿಸಿದ್ದೇ ಬೇರೆ ವಿಷಯಗಳು, ಇವರು ಬರೀ ರೇವಣ್ಣನ ಹಣಿಯೋದಕ್ಕೆ, ಬೇರೆ ಬೇರೆ ನಮ್ಮ ಪಕ್ಷದ ಕಾರ್ಯಕರ್ತನ ಹಣಿಯಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ. ಅದಕ್ಕೆ CBIಗೆ ವಹಿಸಬೇಕು ಅನ್ನೋದು ನಮ್ಮ ಮತ. ಪ್ರಮುಖ ಸಾಕ್ಷಿ ಕಾರ್ತಿಕ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇಲ್ಲೇ ಇದ್ದಾರೋ ವಿದೇಶಕ್ಕೆ ಹೋಗಿದಾರೋ, ಏನಾಗಿದೆ ಅವ್ರನ್ನ ಹಿಡಿದಿರ್ತಾರೆ ಗೊತ್ತಾಗೋದು. ಯಾಕೆ ಆ ವಿಷಯದಲ್ಲಿ SIT ಮೌನ ವಹಿಸಿದೆ, ರಾಜಕಾರಣಿಗಳು ಯಾಕೆ ಮಾತನಾಡ್ತಿಲ್ಲ, ಅದನ್ನ ತರಲಿ, ಅದನ್ನ ಅವರನ್ನೇ ಮೇನ್ ಮಾಡ್ಕೊಂಡು ಈಚೆ ಬರುತ್ತೆ. ಸತ್ಯ ಹೇಳಿ, ಇದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತಹ KS ಲಿಂಗೇಶ್ ಮತ್ತು ಮಾಜಿ ಸಚಿವ HK ಕುಮಾರಸ್ವಾಮಿ ಅವರ ಮಾತು. ಪ್ರತಿಭಟನೆ ದಿಕ್ಕು ತಪ್ಪುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದು, ಕೂಡಲೇ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಎಂಬ ಆಗ್ರಹವನ್ನ JDS ನಾಯಕರು ಹಾಸನದಿಂದ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.